ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರಿಗೂ ಆ ಭಗವಂತ ಆರೋಗ್ಯ, ಆಯುಷು, ವಿದ್ಯಾ, ಬುದ್ಧಿ, ಯಶಸ್ಸು, ಕೀರ್ತಿಗಳು, ಸಕಲ ಸಂಪತ್ತುಗಳನ್ನು ಕೊಟ್ಟು ನಿಮ್ಮೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. 2025 ನಿಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತು ಬೆಳಗ್ಗೆನೇ ಒಂದು ಹೆಲ್ತಿಯಾಗಿರುವಂಥ ಟೀ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಿರೋಂಥದ್ದು ಬ್ಲೂ ಟೀ ಅಂತ ಕೂಡ ಹೇಳ್ತೀವಿ, ಇಲ್ಲ ಬಟರ್ಫ್ಲೈ ಪೀ ಫ್ಲವರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಶಂಕುಪುಷ್ಪ ಅಂತ ಹೇಳ್ತೀವಿ. ಈ ಥರ ಹೂಗಳು ನಿಮ್ಮ ಮನೆಯಲ್ಲಿ ಏನಾದರೂ ಗಿಡ ಇದ್ದರೆ ಹೂಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಥರ ಬ್ಲೂ ಟೀ ಮಾಡಿಕೊಂಡು ಕುಡಿಬೋದು. ಈ ಬ್ಲೂ ಟೀ ಪ್ರತಿದಿನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ಕ್ಯಾಲರೀಸನ್ನು ಬರ್ನ್ ಮಾಡುತ್ತೆ. ಮೆಟಬಾಲಿಸಮ್ ಬೂಸ್ಟ್ ಮಾಡಿ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರ ಹಾಕುತ್ತೆ. ಹಾಗೆಯೇ ಬ್ಲಡ್ ಶುಗರ್ಸ್ ಏನಿರುತ್ತೆ ಅದನ್ನು ರೆಗ್ಯುಲೇಷನ್ ಮಾಡುತ್ತೆ. ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿ ನಮಗೆ ಒಂದು ಒಳ್ಳೆ ನಿದ್ದೆ ಕೂಡ ಕೊಡುತ್ತೆ. 1 ಕಪ್ ಬಿಸಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಟೀ ಬ್ಯಾಗ್ಸ್ ಬರುತ್ತೆ, ಚಿಕ್ಕ ಚಿಕ್ಕದು. ಒಂದು ಟೀ ಬ್ಯಾಗ್ಸನ್ನು ಬಿಸಿ ನೀರಿಗೆ ಒಂದು 10 ನಿಮಿಷ ಹಾಕಿಟ್ಬಿಟ್ರೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೀರು. ಇದಕ್ಕೆ ನಿಂಬೆಹಣ್ಣಿನ ರಸ ಅರ್ಧ ಹೋಳಷ್ಟು ಹಾಕ್ಕೊಂಡು ಜೇನುತುಪ್ಪ 1 ಟೀ ಸ್ಪೂನಷ್ಟು ಹಾಕಿ ಕುಡೀರಿ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಒಂದು ದಿನಕ್ಕೆ 2 ಸಲ ಈ ಬ್ಲೂ ಟೀನ ತೊಗೋಬೋದು. ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀವಿ. ಕ್ಯಾಲರೀಸ್ ಕೂಡ ಬರ್ನ್ ಮಾಡುತ್ತೆ. ಜೇನುತುಪ್ಪ ಆದಷ್ಟು ಒಳ್ಳೆ ಬ್ರ್ಯಾಂಡ್ ಜೇನುತುಪ್ಪ ತೊಗೊಳ್ಳಿ. ಯಾಕಂದರೆ ಈಗ ಬರ್ತಿರುವಂಥ ಜೇನುತುಪ್ಪದಲ್ಲಿ ಬೆಲ್ಲ ಅಥವಾ ಸಕ್ಕರೆ ಈ ಥರ ಮಿಕ್ಸ್ ಬರುತ್ತೆ. ಜೇನುತುಪ್ಪ ತೊಗೊಂಡು ವೇಸ್ಟೇ, ನಾವು ಅದ್ರ ಬದಲಿಗೆ ಸಕ್ಕರೆ ತೊಗೊಳ್ಳೋದೇ ಬೆಸ್ಟ್ ಅಂತ ಹೇಳ್ತೀನಿ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಜೇನುತುಪ್ಪ ತೊಗೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿದೆ ಈ ಬ್ಲೂ ಟೀ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಈ ಬ್ಲೂ ಟೀ ಪರ್ಚೇಸ್ ಲಿಂಕ್ಸನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಬ್ಲೂ ಟೀ ವೆಯ್ಟ್ ಲಾಸ್ ಮಾಡೋದಲ್ಲದೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋನೆಸ್ ಕೂಡ ಕೊಡುತ್ತೆ. ರೆಗ್ಯುಲರ್ ಆಗಿ ಕಾಫಿ ಟೀ ಕುಡಿಯೋ ಬದಲಿಗೆ ಈ ಥರ ಬ್ಲೂ ಟೀನ ಟ್ರೈ ಮಾಡಿ ನೋಡಿ. ಸೊ ಹೆಲ್ತಿ ಬೆನಿಫಿಟ್ಸ್ ಹೆಚ್ಚಾಗಿರುತ್ತೆ. ಬ್ಲೂ ಟೀ ಕುಡಿದು 1 ಅವರ್ ಆದಮೇಲೆ ಬ್ರೇಕ್ಫಾಸ್ಟನ್ನು ತೊಗೊತಾ ಇದ್ದೀನಿ. ಇವತ್ತು ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ನೋಡೋಣ. ಡ್ರೈ ಫ್ರೂಟ್ಸನ್ನು ಈ ರೀತಿಯಾಗಿ ನೆನೆಸಿ ಇಟ್ಟಿದ್ದೀನಿ. ಗೋಡಂಬಿ, ಸ್ವಲ್ಪ ಖರ್ಜೂರ, ಅಂಜೂರ, ಬಾದಾಮಿ, ಹಾಗೆ ಇದು ಗಸಗಸೆ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ತುಂಬ ಹೀಟ್ ಇದ್ದರೆ ಗಸಗಸೆ ಈ ಥರ ನೆನೆಸಿ ನೀವು ಬಳಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇವು ಸೀಡ್ಸ್, ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸು, ಮೆಲನ್ ಸೀಡ್ಸು ಎಲ್ಲನೂ ಇತ್ತು. ಮಿಕ್ಸ್ ಮಾಡಿ 1 ಟೀ ಸ್ಪೂನಷ್ಟು ಇಟ್ಟಿದ್ದೀನಿ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಓಟ್ಸ್ ಕೂಡ ನೆನೆಸಿ ಇಟ್ಟಿದ್ದೀನಿ. ಇವತ್ತು ಮಾಡುವಂಥ ಬ್ರೇಕ್ಫಾಸ್ಟ್ಗೆ ಇವೆಲ್ಲ ಡ್ರೈ ಫ್ರೂಟ್ಸನ್ನು ಒಂದಿನ ಹಿಂದೆ ರಾತ್ರಿನೇ ನೆನೆಸಿ ಇಟ್ಬಿಟ್ರೆ ಬೆಳಗ್ಗೆಗೆ ಬೇಗನೆ ಆಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೆನೆಸಿಟ್ಟಿರುವಂಥ ಓಟ್ಸ್ ಸೇರಿಸ್ತಾ ಇದ್ದೀನಿ ನೀರಿನ ಸಮೇತವಾಗಿ. ಹಾಗೆ ಖರ್ಜೂರ ನೀರಿನ ಸಮೇತವಾಗಿ ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರುವಂಥ ಗೋಡಂಬಿ ಮತ್ತು ನೆನೆಸಿಟ್ಟಿರುವಂಥ ಬಾದಾಮಿ. ನಾನಿವತ್ತು ಮಾಡ್ತಿರುವಂಥ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಸುಮಾರು 4 ಜನಕ್ಕೆ ಆಗುತ್ತೆ. ಹಾಗೆ 4 ಅಂಜೂರ ನೆನೆಸಿಟ್ಟಿದ್ದೀನಿ. ಅಂಜೂರ ನೀರಿನ ಸಮೇತವಾಗಿ ಹಾಕ್ಕೊಳ್ಳೋಣ, ಏಕೆಂದರೆ ಖರ್ಜೂರ ಮತ್ತು ಅಂಜೂರ ಇವೆರಡೂ ಈ ಮಿಲ್ಕ್ ಶೇಕ್ಗೆ ಸ್ವೀಟ್ನೆಸ್ಸನ್ನು ಕೊಡುತ್ತೆ. ನಾವು ಎಕ್ಸ್ಟ್ರಾ ಬೇರೆ ಏನು ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಏನೂ ಹಾಕ್ತಾಯಿಲ್ಲ. ಈ ಡ್ರೈ ಫ್ರೂಟ್ಸಲ್ಲಿರುವಂಥ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಸೀಡ್ಸ್ ಏನಿದೆ ಅದು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಒಂದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಸೇರಿಸ್ಕೊಳ್ಳೋಣ. ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಪ್ರೋಟೀನ್ಸ್ ಹೆಚ್ಚಾಗಿರುತ್ತೆ. ಈ ಥರ 1 ಗ್ಲಾಸಷ್ಟು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಬೆಳಗ್ಗೆ ಕುಡಿದ್ಬಿಟ್ರೆ ಮಧ್ಯಾಹ್ನ ಊಟದ ಟೈಮ್ವರೆಗೂ ನಮಗೆ ಯಾವುದೇ ಥರದ ಹಸಿವಾಗೋದಿಲ್ಲ. ಹಾಗೆ ನಮಗೆ ಸಾಕಷ್ಟು ಎನರ್ಜಿ ಬರುತ್ತೆ ಬಾಡಿಗೆ. ಈಗ ಮುಖ್ಯವಾಗಿರುವಂಥ ಟಿಪ್ ಹೇಳ್ತೀನಿ ನೋಡಿ. 1 ಗ್ಲಾಸಷ್ಟು ಕಾಯಿಸಿ ತಣ್ಣಕ್ಕಾಗಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ.
ಕೆಲವೊಂದು ಸಾರಿ ನಾವು ಅರ್ಜೆಂಟಾಗಿ ಬಿಸಿ ಬಿಸಿ ಕಾಯಿಸಿರುವಂಥ ಹಾಲು ಹಾಕ್ಬಿಡ್ತೀವಿ. ಆವಾಗ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಏನಿದೆ ಒಡ್ಕಲ್ ಥರ ಆಗಿಬಿಡುತ್ತೆ. ಹಾಗಾಗಿ ಹಾಲನ್ನು ತಣ್ಣಗೆ ಮಾಡಿ ಹಾಕ್ಕೋಬೇಕು. ನೋಡಿ, ಈಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಪ್ರತಿದಿನ ಈ ಥರ ಮಾಡಿಕೊಡಿ. ತುಂಬ ಹೆಲ್ತಿಯಾಗಿರ್ತಾರೆ, ಹೈಟ್ ಕೂಡ ಚೆನ್ನಾಗಿ ಬೆಳೀತಾರೆ, ಬೋನ್ಸ್ಗೆ ಒಂದು ಶಕ್ತಿ ಕೊಡುತ್ತೆ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂತ ಹೇಳ್ತೀನಿ. ದೊಡ್ಡೋರು ಕೂಡ ಕುಡಿಬೋದು. ಸೊ ಇವತ್ತಿನ ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ರೆಗ್ಯುಲರ್ ಆಗಿ ಮಾಡುವಂಥ ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ಪುಳಿಯೋಗರೆ ಈ ಥರದ್ಕಿಂತ ಈ ಥರ ಹೆಲ್ತಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡ್ಕೊಳ್ಳಿ. ಹೆಲ್ತ್ಗೆ ಹೆಲ್ತ್, ಎನರ್ಜಿಗೆ ಎನರ್ಜಿ. ಸೊ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನಾನು ಮಾಡಿರುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಸುಮಾರು 4 ಗ್ಲಾಸ್ ಆಗಿದೆ. ಬೆಳೆಯುವಂಥ ಮಕ್ಕಳಿಗಾದರೆ ಪ್ರತಿದಿನ ಬೆಳಗ್ಗೆ ಕೊಡ್ಬೋದು. ದೊಡ್ಡವ್ರಿಗಾದರೆ ವಾರದಲ್ಲಿ 2 ಅಥವಾ 3 ದಿನ ಇಲ್ಲ 4 ದಿನ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ತಗೊಬೋದು. ಇವತ್ತು ಥರ್ಸ್ಡೇ. ಪೂಜಾ ರೂಮು ಕ್ಲೀನ್ ಮಾಡಬೇಕಾಗಿತ್ತು. ಪೂಜಾ ಸಾಮಗ್ರಿಗಳೆಲ್ಲ ಶುಚಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಎಕ್ಸ್ಟ್ರಾ ಕೆಲಸಕ್ಕೆ ಎಕ್ಸ್ಟ್ರಾ ಎನರ್ಜಿ ಫುಡ್ ಕೂಡ ತಿಂದಿದ್ದಾಗಿದೆ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್, ಇವೆಲ್ಲ ಪೂಜಾ ಸಾಮಗ್ರಿಗಳೆಲ್ಲ ವಾಶ್ ಮಾಡೋದಕ್ಕೆ ನನಗೆ ಸುಮಾರು 2 ಅವರ್ ಟೈಮ್ ಬೇಕಾಗುತ್ತೆ. ಈ ಕಡೆ ಪೂಜೆ ಕೆಲಸ ಕೂಡ ನಡೀತಾ ಇದೆ. ಆ ಕಡೆಗೆ ಮಧ್ಯಾಹ್ನ ಲಂಚ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ನೆನೆಸಿದ್ದೀನಿ ಸುಮಾರು 1 ಕಪ್ಪಷ್ಟು. ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ನಲ್ವ, ಆವಾಗಲೇ ಸಬ್ಬಕ್ಕಿ ಕೂಡ ನೆನೆ ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೀನಿ. ಇವತ್ತು ಮರ್ತೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇದ್ರ ಜೊತೆಗೆ ಸ್ವಲ್ಪ ತರಕಾರಿಗಳು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಸುಮಾರು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಹಾಕಿದ್ದೀನಿ, ಅಂದರೆ ಗಾಣದ ಎಣ್ಣೆ ಅಂತ ಏನು ಹೇಳ್ತೀವಿ, 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆಯೇ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಹಾಕಿ ಚಿಟ್ಕೂಡ್ಸೋಣ. ಕಡಲೆಬೇಳೆ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗಲಿ. ಇದಕ್ಕೆ ತರಕಾರಿಗಳೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೇರಿಸ್ತಾ ಇದ್ದೀನಿ. 1 ಕ್ಯಾರೆಟ್ ಕಟ್ ಮಾಡಿರೋದು, ಹಾಗೆ 1 ಚಿಕ್ಕ ಆಲೂಗಡ್ಡೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ 1 ಸಣ್ಣ ಕಟ್ ಮಾಡಿರೋದು. ಈ 3 ಸಿಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತುತ್ತೆ. ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆಯೇ 1 ಟೊಮೆಟೊ, 1 ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ. ಈ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಸೀದಿಸಬಾರ್ದು. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಪಿಂಕ್ ಸಾಲ್ಟನ್ನು ಬಳಸಿದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಏನಿದೆ ಇದನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ನೀರಿದ್ದರೆ ಅದೆಲ್ಲ ತೆಗೆದು ಸೇರಿಸ್ಕೊಳ್ಳೋಣ. ಈ ಸಬ್ಬಕ್ಕಿಯನ್ನು ಮರಗೆಣಸು ಇದರಿಂದ ಮಾಡಿರ್ತಾರೆ, ಹಾಗಾಗಿ ಹೆಲ್ತಿ ಅಂತ ಹೇಳ್ತೀನಿ. ವ್ರತಗಳು, ಉಪವಾಸಗಳು ಈ ರೀತಿಯಾಗೆಲ್ಲ ಮಾಡಿದಾಗ ಹೆಚ್ಚಾಗಿ ಈ ರೀತಿಯಾದ ಸಬ್ಬಕ್ಕಿ ಕಿಚಡಿಯನ್ನು ಮಾಡ್ತೀವಿ. ಕೊನೆಯಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಹೋಳಷ್ಟು ನಿಂಬೆ ರಸ ಕೂಡ ಸೇರಿಸ್ಕೊಳ್ಳೋಣ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ತೆಂಗಿನಕಾಯಿ ತುರಿ ಬೇಕಿದ್ರೆ 2 ಟೀ ಚಮಚದಷ್ಟು ಸೇರಿಸ್ಕೊಳ್ಳಿ. ಬನ್ನಿ ನಮ್ಮ ಬ್ಯಾಲೆನ್ಸ್ಡ್ ಮೀಲನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸೊಪ್ಪು, ಕಾಳು ಎಲ್ಲ ಹಾಕಿ ಪಲ್ಯ ಮಾಡಿದ್ದೀನಿ. ಮನೆಯವರಿಗೆಲ್ಲ ಬಸ್ಸಾರು ಮಾಡಿದ್ದೆ, ಅದರ ಪಲ್ಯ ಸ್ವಲ್ಪ ಇಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಸ್ವಲ್ಪ ಹಸಿ ತರಕಾರಿಗಳು ಜೊತೆಗೆ ಮಾಡಿರುವಂಥ ಸಬ್ಬಕ್ಕಿ ಕಿಚಡಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ 1 ಕಪ್ಪಷ್ಟು ಮೊಸರು. ನನ್ನ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು ಸಬ್ಬಕ್ಕಿ ಕಿಚಡಿ. ಇವತ್ತಿನ ಲಂಚ್ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ತುಂಬ ದಿನಗಳಿಂದ ರಾಯರ್ ಫೋಟೋ ತೊಗೋಬೇಕು ಅಂತ ಅಂದ್ಕೊತಾ ಇದ್ದೆ, ಆದರೆ ಕಾಲನೇ ಕೂಡಿ ಬಂದಿರಲಿಲ್ಲ. ಹೇಳ್ತಾರಲ್ವ ಹಾಗೆ, ದುಡ್ಡಿದ್ದರೆ ಎಲ್ಲನೂ ತೊಗೊಳಕ್ಕಾಗೋದಿಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರಬೇಕು.
ಆ ಟೈಮ್ ಬಂದಾಗ ಮಾತ್ರ ನಾವು ಏನೇ ಒಂದು ಕಾರ್ಯ ಮಾಡಬೇಕಾದ್ರೆ ಟೈಮ್ ಕೂಡ ಬರಬೇಕು ಅಂತ ಹೇಳ್ತೀವಲ್ವ, ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿಗೆ ನಮ್ಮ ಮನೆಗೆ ಯಾವತ್ತು ಬರಬೇಕು ಅಂತ ಅನುಗ್ರಹ ಇರುತ್ತೋ ಅವತ್ತೇ ಮಾತ್ರ ಬರೋಕ್ಕಾಗೋದು. ಇವತ್ತು ನಮ್ಮ ಮನೆಗೆ ರಾಯರ ಅನುಗ್ರಹ ಆಗಿದೆ, ಹಾಗಾಗಿ ರಾಯರ ಫೋಟೋನ ತೊಗೊಂಡು ಬಂದಿದ್ದೀನಿ, ಪೂಜೆ ಕೂಡ ಮಾಡಿದ್ದೀನಿ. ನನಗಂತೂ ರಾಯರ ಫೋಟೋ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ದಯವಿಟ್ಟು ತಿಳಿಸಿ. ರಾಯರ ವಿಗ್ರಹ ಬ್ರಾಸ್ನಲ್ಲಿದೆ. ಫೋಟೋ ತೊಗೋಬೇಕು ಅಂತ ತುಂಬ ದಿನದಿಂದ ನಮ್ಮ ಪ್ರೀತಮ್ ಹೇಳ್ತಾನೆ ಇದ್ದ, ನಾನು ಕೂಡ ಅಂದ್ಕೊತಾನೆ ಇದ್ದೆ, ತೊಗೊಳಕ್ಕೆ ಆಗ್ತಾಯಿರಲಿಲ್ಲ. ಇವತ್ತು ತೊಗೊಂಡು ಬಂದಿದ್ದೀನಿ. ಪೂಜೆ ಮಾಡ್ತಿದ್ದಂಗೆ ರಾಯರ ಅನುಗ್ರಹ ತುಂಬ ಚೆನ್ನಾಗಾಯಿತು. ನಮಗೆ ಪ್ರಸಾದ ಕೂಡ ಆಯಿತು. ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ, ಖಂಡಿತವಾಗಿಯೂ ನೋಡಿ. ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳೆಲ್ಲ ಜೋಡಿಸಿ ಹೂಗಳೆಲ್ಲ ಇಟ್ಟು ಅಲಂಕಾರ ಮಾಡಿ ಎಲ್ಲ ತಯಾರಿ ಮಾಡೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿಬಿಟ್ಟಿದೆ. ಸೊ ಇವತ್ತಿನ ಪೂಜೆ ರಾತ್ರಿ 8 ಗಂಟೆಗೆ ಮಾಡ್ತಾಯಿದ್ದೀನಿ. ಇವತ್ತು ಪೂಜೆ ಕೆಲಸ ಎಲ್ಲ ತುಂಬ ಇದ್ದಿದ್ದರಿಂದ ತುಂಬಾ ಸ್ಟ್ರೇನ್ ಆಗಿದೆ. ರಾತ್ರಿ ಊಟನೇ ಬೇಡ ಅನ್ನಿಸ್ತಾ ಇದೆ, ಮಲಗಿಬಿಟ್ರೆ ಸಾಕಾಗಿದೆ. ಹಾಗಾಗಿ ಲೈಟಾಗಿ ಓಟ್ಸ್ ತಿನ್ನೋಣ ಅಂಥೇಳಿ ಓಟ್ಸನ್ನು ನೆನೆಸ್ತಾ ಇದ್ದೀನಿ. ಸುಮಾರು 1 ಕಪ್ಪಷ್ಟು ಓಟ್ಸನ್ನು ನೆನೆಸ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಯಾ ಸೀಡ್ಸ್ ತೊಗೊಳ್ಳಿ. ಚಿಯಾ ಸೀಡ್ಸಲ್ಲಿ ಫೈಬರ್ ಹೆಚ್ಚಾಗಿರುತ್ತೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ಹೆಲ್ತಿ ಅಂತ ಹೇಳ್ಬೋದು. ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಓಟ್ಸ್ ಮುಳುಗೋಷ್ಟು ಹಾಕಿದ್ರೆ ಸಾಕು. ಬರೀ ಹಾಲು ಹಣ್ಣು ತಿಂದು ಮಲಗೋದಕ್ಕಿಂತ ಅದ್ರ ಬದಲಾಗಿ ಸ್ವಲ್ಪ ಓಟ್ಸ್ ಕೂಡ ಈ ರೀತಿಯಾಗಿ ಸೇರಿಸಿ ತಿಂದರೆ ಹೊಟ್ಟೆ ಫಿಲ್ ಆಗಿರುತ್ತೆ. ಇವತ್ತು ಹಣ್ಣಿಗೆ ಆ್ಯಪಲ್ ತೊಗೊಂಡಿದ್ದೀನಿ, ಒಂದು 3/4 ಭಾಗದಷ್ಟು ತೊಗೊಂಡಿದ್ದೀನಿ. ಸುಮಾರು ಒಂದು 3 ಪೀಸಷ್ಟು ಆ್ಯಪಲನ್ನು ಹಾಕ್ತಾಯಿದ್ದೀನಿ. ನನಗಿದಿಷ್ಟು ಸಾಕು ಅನ್ನಿಸ್ತಾ ಇದೆ. ಚಿಕ್ಕದಾದರೆ ಆ್ಯಪಲ್ ಒಂದು ಫುಲ್ ಹಾಕೋಬೋದು ನೀವು. ನೋಡಿ, ಈ ರೀತಿಯಾಗಿ ಎಲ್ಲ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೇಲಿಂದ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಸೀಡ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ. ನನ್ನ ರಾತ್ರಿ ಡಿನ್ನರ್ ರೆಡಿಯಾಗಿದೆ. ನಿಮಗೆ ಸ್ವೀಟ್ನೆಸ್ ಬೇಕು ಅನಿಸಿದ್ರೆ 1 ಟೀ ಸ್ಪೂನಷ್ಟು ಹನಿ ಕೂಡ ಹಾಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಸೊ ಇವತ್ತಿನ ನಾನು ಮಾಡಿದಂಥ ಎಲ್ಲ ಹೆಲ್ತಿ ರೆಸಿಪಿಗಳು ನನಗೆ ತುಂಬ ಇಷ್ಟ ಆಗಿರುವಂಥದ್ದು, ಹಾಗೆ ವೆಯ್ಟ್ ಲಾಸ್ ರೆಸಿಪೀಸ್ ಅಂತ ಹೇಳ್ಬೋದು. ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸೋದಕ್ಕೆ ಇದಕ್ಕಿಂತ ಆರೋಗ್ಯಕರವಾಗಿರೋಂಥ ಆಹಾರ ಬೇಕೇ. ಇವತ್ತು ನಾನು ಮಾಡಿದಂಥ ರೆಸಿಪಿಲಿ ಯಾವುದೇ ಥರದ ಆಯಿಲ್ ಇಲ್ಲ, ಮಸಾಲೆ ಐಟಮ್ ಇಲ್ಲ, ಡೀಪ್ ಫ್ರೈಡ್ ಐಟಮ್ಸ್ ಇಲ್ಲ, ಸ್ವೀಟ್ನೆಸ್ ಇಲ್ಲ. ಸೊ ಇವೆಲ್ಲನೂ ಕಂಟ್ರೋಲ್ ಮಾಡಿಕೊಂಡು ನಾವು ತಿಂದರೆ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದು. ಹಾಸ್ಪಿಟಲ್ಸ್ಗೆ ಹೋಗೋದು ತಪ್ಪತ್ತೆ, ಸಾವಿರಾರು ರೂಪಾಯಿ ಕೊಟ್ಟು ಮಾತ್ರೆಗಳನ್ನು ನುಂಗೋದು ಕೂಡ ತಪ್ಪತ್ತೆ. ಏನಂತೀರಾ ಫ್ರೆಂಡ್ಸ್? ನಾವು ಹೆಣ್ಮಕ್ಳು ಮನೆ ಪಿಲ್ಲರ್ಸ್ ಅಂತ ಹೇಳ್ತೀವಿ. ನಾವು ಹೆಲ್ತಿಯಾಗಿದ್ದರೆ ನಮ್ಮ ಫ್ಯಾಮಿಲಿ ಕೂಡ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತೀವಿ. ನಾವೇ ಕಾಯಿಲೆಯಿಂದ ನರಳ್ತಾ ಮಲ್ಕೊಂಡಿದ್ರೆ ಸೊ ನಮ್ಮ ಫ್ಯಾಮ್ಲಿನ ನೋಡ್ಕೊಳ್ಳೋದು ಯಾರು ಹೇಳಿ? ಸೊ ನಮ್ಮ ಆರೋಗ್ಯದ ಜೊತೆಗೆ ಫ್ಯಾಮಿಲಿಯವರ ಆರೋಗ್ಯ ಕೂಡ ಕಾಪಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಹೆಲ್ತಿಯಾಗಿರುವಂಥ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ.